ಹೆಲೋ ಗಾಯ್ಸ್, ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ನವ್ಯ ವೀರೇಶ್. ಎಲ್ಲರೂ ಹೆಂಗಿದ್ದೀರಿ? ನಾವು ಕೂಡ ಮಸ್ತ್ ಇದೀವಿ. ಸೊ ನೀವು ಕೂಡ ಮಸ್ತ್ ಇದೀರಿ ಅಂತ ಅನ್ಕೋತಾ ಇವತ್ತಿನ ವ್ಲಾಗ್ ಶುರು ಮಾಡ್ತೀನಿ. ಇವತ್ತಿನ ವ್ಲಾಗ್ ಏನಪ್ಪ ಅಂತಂದ್ರೆ, ಹುನಗುಂದ ತಾಲೂಕು ಅಲ್ಲಿರುವಂತಹ ಗಟ್ಟಿಗ್ನೂರು ಅನ್ನುವಂಥ ಗ್ರಾಮದಲ್ಲಿ ರಂಗೋಲಿ ಕಾಂಪಿಟೇಷನ್ ಐತಿ. ಸೊ ನನಗೆ ಬೆಳಗ್ಗೆ ಒಂದು 10-11 ಗಂಟೆ ಸುಮಾರು ನನಗೆ ರಂಗೋಲಿ ಐತಿ ಅಂತ ಗೊತ್ತಾಗೈತಿ. ಸೊ ನಮ್ಮ ಮನೆಯವ್ರನ್ನೂ ಕೂಡ ಕೇಳಿದ್ದೀನಿ. ಸೊ ಅವರು ಕೂಡ ನನಗೆ ಸಪೋರ್ಟ್ ಮಾಡ್ತೀನಿ, ಹೋಗೋಣ ಅಂತ ಹೇಳಿದ್ದಾರೆ. ಸೊ ಬನ್ನಿ ಹೋಗೋಣ. ಸೊ ರಂಗೋಲಿ ಟೈಮಿಂಗ್ ಎಷ್ಟಪ್ಪ ಅಂತಂದ್ರೆ 1 ಗಂಟೆಯಿಂದ ಸ್ಟಾರ್ಟ್. ಸೊ ನಮ್ಮ ಟೈಮಿಂಗ 2 ತಾಸು ಕೊಟ್ಟಾರ. ಸೊ ಈಗ ಆಲ್ರೆಡಿ 12 o'clock ಆಗೈತಿ. ಸೊ ನಾವು 12ವರೆಗೆ ಇಲ್ಲಿಂದ ಬಿಡಬೇಕು ಅಂತ ಅಂದ್ಕೊಳಕತ್ತೀವಿ. ಸೊ 12ವರೆಗೆ ಇನ್ನೂ ಲೇಟ್ ಆಕೈತಿ, ಯಾಕಂದ್ರೆ ನಾ ರಂಗೋಲಿ ಏನೂ ತೊಗೊಂಡಿಲ್ಲ. ಸೊ ಹಾಗಾಗಿ ನಾವು ನಾಗರಾಳ ಮೇಲೆ ಅದು ಹಿಂಗೆ ಹೋಗ್ಬೇಕಾಕೈತಿ. ಅಲ್ಲೇ ನಾಗರಾಳಲ್ಲೇ ಏನಾರು ಒಂದು ಸ್ವಲ್ಪ ರಂಗೋಲಿ ಅಂಥವಿಂಥವು ತೊಗೊಂಡು ಹೋಗಬೇಕು ಅಂತ ಅಂದ್ಕೊಂಡಿವಿ. ಇನ್ನೊಂದು ಏನಪ್ಪ ಅಂತಂದ್ರೆ, ಫಸ್ಟ್ ಟೈಮ್ ನಾನು ಚುಕ್ಕಿ ರಂಗೋಲಿ ಹಾಕಕತ್ತೀನಿ. ಯಾಕಂತಂದ್ರೆ ಎಲ್ಲ ಕಾಂಪಿಟೇಷನ್ ಒಳಗೆ ಬರತ್ತೀನಿ, ಬಟ್ ಫ್ರೀ ಎಂಡ್ ಹಾಕ್ತೀನಿ. ಇದ ಫಸ್ಟ್ ಟೈಮ್ ನಾನು ಚುಕ್ಕಿ ರಂಗೋಲಿ ಹಾಕಕತ್ತಿದ್ದೆ. ಯಾಕಂತಂದ್ರೆ ಅಲ್ಲಿ ಪ್ಯಾಂಪ್ಲೆಟಲ್ಲಿ ಏನೈತಿಯಪ್ಪ ಅಂತಂದ್ರೆ ಓನ್ಲಿ ಚುಕ್ಕಿ ರಂಗೋಲಿ ಮಾತ್ರ ಅಂತೈತಿ. ಬಟ್ ನಾನು ಟ್ರೈ ಮಾಡ್ತೀನಿ, ನೋಡೋಣ. ಫಸ್ಟ್ ಸೆಕೆಂಡ್ ಬರೋದು ಸೆಕೆಂಡರಿ, ಬಟ್ ಅದರಲ್ಲಿ ಕಾಂಪಿಟೇಷನ್ ಮಾಡ್ತೀನಿ ಅನ್ನೋದು ನನಗೂ ಭಾಳ ಖುಷಿ ಐತಿ. ಹೋದ ಸಾರಿ ಕೂಡ ನಾ ಗಟ್ಟಿಗ್ನೂರೊಳಗೆ ಹಾಕಿ ಬಂದಿದ್ದೆ, ಬಟ್ ನನಗೆ ಅದು ಸೆಕೆಂಡ್ ಪ್ರೈಸ್ ಬಂದಿತ್ತು. ಸೊ ಈ ಸಾರಿ ನೋಡೋಣ ಏನಾಗುತ್ತೆ ಅಂತ. ಇಲ್ಲಿ ನೀವು ರೋಡ್ ನೋಡ್ತಿರ್ಬೋದು. ಹೋದ ವರ್ಷ ಕೂಡ ಹಂಗೈತಿ, ಈ ವರ್ಷ ಕೂಡ ಹಂಗೈತಿ. ರೋಡಾರ ಸರ್ಯಾರ ಮಾಡ್ತಾರೆ ಇಲ್ಲ ನಂಗೆ ಆಗ್ಬಿಟ್ಟೈತಿ. ಸೊ ಹಂಗೆ ಹಿಂಗೆ ಹೋಗಾಕತ್ತೀವಿ. ಮುಂದೆ ಏನಾರು ರೋಡ್ ಚಲೋ ಇದ್ರೆ ನೋಡೋಮಂತ. ಯಾಕಂತಂದ್ರೆ ಇಲ್ಲಂತೂ ಇಷ್ಟ ಐತಿ, ಬಟ್ ನೋಡೋಮಂತ. ಹಂಗೆ ನಿಧಾನಕ್ಕಿಲ್ಲಿ ಹೋಗ್ತೀವಿ. ಯಾಕಂತಂದ್ರೆ ಹೋದ ವರ್ಷನೂ ಹಂಗೆ ಇತ್ತದು ರೋಡು, ಈ ವರ್ಷನೂ ಹಂಗೆ ಆಗೈತಿ ರೋಡು. ಬಟ್ ಹಂಗೆ ಕಿತ್ಕೊತ ಹಂಗೆ ಹೋಗ್ತಿರ್ತೈತಿ. ಆದಷ್ಟು ಸ್ವಲ್ಪ ರೋಡ್ ಅದು ಚಲೋ ಮಾಡಿ. ಸೊ ಸಿಕ್ಕಾಪಟ್ಟೆ ಗಾಳಿ ಇರೋದ್ರಿಂದ ನಾನು ಕೂಡ ಕಿವಿಗೆಲ್ಲ ಕಟ್ಕೊಂಡು ಹೊಂಟೀನಿ. ಯಾಕಂತಂದ್ರೆ ಸೀಳು ಗಾಳಿ ಇರೋದ್ರಿಂದ ನನಗೂ ಸ್ವಲ್ಪ ಕೋಲ್ಡ್ ಆಗೈತಿ. ಸೊ ಹಾಗಾಗಿ ಎಲ್ಲ ಕಿವಿ ಕಟ್ಕೊಂಡು ಹೋಗತ್ತೀನಿ. ಬರ್ರಿ. ಸೊ ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತು ನಾವು ಹೋಗೋಷ್ಟೊಳಗೆ. ಯಾಕಂತಂದ್ರೆ ಒಂದು ಸ್ವಲ್ಪ ಆ ಕಡೆ ಈ ಕಡೆ ದಾರಿನೂ ತಪ್ಪಿಸ್ಕೊಂಡ್ಬಿಟ್ವಿ. ಯಾಕಂದ್ರೆ ನೋಡಿರಲಿಲ್ಲ. ಹೋದ ವರ್ಷ ನೋಡಿದ್ವಿ, ಬಟ್ ನಮ್ಮ ಊರ ಕಡೆಯಿಂದ ಹೋಗಿದ್ದೆ. ಬಟ್ ಇಲ್ಲಿ ನನಗೆ ಅಷ್ಟೊಂದು ಗೊತ್ತಾಗಲಿಲ್ಲ ಹೋಗೋಕ್ಕೆ. ಸೊ ಟೈಮ್ ಆಗಿಬಿಟ್ಟಿತ್ತು ಆಲ್ರೆಡಿ. ಆ್ಯಕ್ಚುಲಿ ನನಗೆ 10 ನಿಮಿಷ ಟೈಮನ್ನು ಕೊಟ್ಟಾರ. ಸೊ ಹಾಕಕತ್ತೀನಿ, ನೋಡ್ತಿರ್ಬೋದು. ಫಸ್ಟ್ ಟೈಮ್ ಹಾಕತ್ತೀನಿ. ಆ್ಯಂಡ್ ನಾ ಮನೆ ಮುಂದೆ ಪ್ರಾಕ್ಟೀಸ್ ಮಾಡಿಕೊಂಡು ಆ್ಯಂಡ್ ಅಲ್ಲಿ ಹಾಕಕತ್ತಿದ್ದೆ. ಸೊ ಬರ್ರಿ, ಇನ್ನು ಮುಂದೆ ಹೆಂಗೆ ಆಕೈತಿ ಹೆಂಗೆ ಅಂತ ನೀವೇ ನೋಡಿರ. ನಾನು ಫಸ್ಟ್ ಚಾಪಿಸಿಲನ್ನ ಎಲ್ಲ ಯೂಸ್ ಮಾಡ್ಕೊಂಡೀನಿ. ಆಮೇಲೆ ಕಲರೂ ನಾನು ಇಲ್ಲೇ ಪ್ರಿಪೇರ್ ಏನಾಗಿಲ್ಲ. ಬಟ್ ನನಗಲ್ಲಿ ಯಾವ ಕಲರ್ ಚೆನ್ನಾಗಿ ಅನ್ನಿಸ್ತವು, ಎದಕ್ಕೆ ಕಾಂಬಿನೇಷನ್ ಆಕೈತಿ ಅಂತ ಅಂದ್ಕೊಂಡು ನಾನು ಆ ಥರ ಹಾಕಕತ್ತೀನಿ. ನೋಡಿರಿ. 1501 ರೂಪಾಯಿ ಶಿಕ್ಷಕರು ಶ್ರೀ ಸುಬ್ರಹ್ಮಣ್ಯೇಶ್ವರ ಪ್ರೌಢಶಾಲೆ ಗಟ್ಟಿಗ್ನೂರು. ಚತುರ್ಥ ಬಹುಮಾನ 1001 ರೂಪಾಯಿ ಶ್ರೀಮತಿ ಎ.ಬಿ. ಜಾಧವ್, ಸಹ ಶಿಕ್ಷಕಿಯರು ಶ್ರೀ ಸುಬ್ರಹ್ಮಣ್ಯೇಶ್ವರ ಪ್ರೌಢಶಾಲೆ ಗಟ್ಟಿಗ್ನೂರು. ಈ ರೀತಿಯಾಗಿ ಭಕ್ತಾದಿಗಳು ಬರಮಾಡಿದ್ದಾರೆ. ಈ ಒಂದು ಚುಕ್ಕಿ ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿದಂತ ಮಹಿಳೆಯರು ನವ್ಯ ವೀರೇಶ್ ಗುಣಸಾಗರ್, ನೀಲಮ್ಮ ಅಡಿಬಾವಿ, ಶ್ವೇತಾ ಅಡಪದ್, ಗೀತಾ ಪಾರ್ಸಿಮುಂಡಿನ್, ದೇವಮ್ಮ ದಟ್ಟಿಮನಿ ಸಾಕಿನ ಅಮರಾವತಿ, ವಿಜಯಲಕ್ಷ್ಮಿ ಎಸ್ಎಂ ಕಟ್ಟಿಮನಿ, ಸೌಂದರ್ಯ ಉಣ್ಣಾಯ ಸಾಕಿನ ಹುನಗುಂದ, ರತ್ನಾ ಕುಂದಿಮೂರ್ತಿ, ಅಮೃತ ಗಡ್ಡರ್, ಮಮತಾ ಪೊಲೀಸ್ ಪಾಟೀಲ್, ಇವೆಲ್ಲ ಮಹಿಳೆಯರು ಈ ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಾರೆ. ಅದರ ಅವಧಿ 1:45ರಿಂದ 3:45ರವರೆಗೆ ಕಮಿಟಿಯ ನಿರ್ಣಯದಂತೆ ಮುಗಿಸಬೇಕಾಗಿ ತಮ್ಮಲ್ಲಿ ಕರ್ತವ್ಯ ವಿನಂತಿ. ಸತತ 8ನೇ ವರ್ಷದ ಅತುಡಿ ಗಜಾನ ಅವ್ರು ಹಾಕ್ತಾರೆ. ಈ ಸಾರಿನ ಯಾರೂ ಜಾಸ್ತಿ ಹಾಕಿಲ್ಲ ಅನ್ಸುತ್ತಾ. ಹೋದ ಸಾರಿ ಒಂದು 20 ಜನದ ಸನಕ್ಕಿದ್ರು ಅಂತ ಅನ್ಸುತ್ತಾ. ಸೊ ಈ ಸಾರಿ ಒಂದು 10 ಜನ ಅದಾರ ಅನ್ಸುತ್ತೆ. 10-11 ಜನ ಇರ್ಬೋದು ಅನ್ಸುತ್ತಾ.
ಸೊ ಹೋದ ಸಾರಿ ಸಿಕ್ಕಾಪಟ್ಟೆ ಜನ ಇದ್ದರು, ಬಟ್ ಅದರೊಳಗೂ ಕೂಡ ಸೆಕೆಂಡ್ ಬಂತು. ಬಟ್ ಅದು ಮೋಸದಿಂದ ಆಗಿತ್ತೋ ಅದು ಹಂಗಾಗಿತ್ತೋ ಅದು ನನಗೆ ಗೊತ್ತಿಲ್ಲ. ಬಟ್ ಊರಿನವ್ರು ಹೇಳೋ ಪ್ರಕಾರ ಅಂತಂದ್ರೆ ಅದು ಮೋಸದಿಂದನೇ ಆಗಿತ್ತು ಅಂತ ಅನಿಸ್ತೈತಿ. ಬಟ್ ಈ ಸಾರಿ ನೋಡೋಣ ಏನಾಗುತ್ತೆ ಏನಿಲ್ಲ ಅಂತ. ಯಾಕಂತಂದ್ರೆ ಹೋದ ವರ್ಷ ಭಾಳ ಬೇಜಾರಾಗಿತ್ತು. ಬಟ್ ಬೇಜಾರಾಗೋದು ನನ್ನ ಸೋಲು ಗೆಲುವು ಅಂತ ಇದ್ದೇ ಇರ್ತೈತಿ. ಎಲ್ಲದಕ್ಕೂ ನಂದ ಫಸ್ಟ್ ಬರಬೇಕು ಅಂತೇನಿಲ್ಲಲ್ಲ. ಸೊ ಹಾಗಾಗಿ ನನಗೆ ಅಲ್ಲಿ ಊರಿಗೆ ಹೋಗಿ ಮತ್ತು ನಮ್ಮ ಗುಣಸಾಗರ ಹೆಸರು ತರಬೇಕು ಅನ್ನೋದು ಭಾಳ ಇತ್ತು ನನಗೆ. ಸೊ ನೋಡೋಣ ಈ ಸಾರಿ ಏನಾಗುತ್ತೆ. ಬಟ್ ಹೋದ ಸಾರಿ ಬಂದಿತ್ತು ಗುಣಸಾಗರದ ಹೆಸರು ಬಂದಿತ್ತು, ಬಟ್ ಅಷ್ಟೊಂದು ಊರ ಜನಕ್ಕೆ ಗೊತ್ತಿರಲಿಲ್ಲ. ಸೊ ಈ ಸಾರಿ ಆದರೂ ನೋಡೋಣ. ಫಸ್ಟ್ ಬಂತಂದ್ರೆ ಗುಣಸಾಗರದವರು ಈ ಥರ ರಂಗೋಲಿ ಹಾಕ್ಯಾರ ಫಸ್ಟ್ ಬಂದೈತಿ ಅಂತಂದ್ರೂ ಖುಷಿ ಆಕೈತಿ. ಬಟ್ ನೋಡೋಣ ಏನಾಗುತ್ತೆ ಏನಿಲ್ಲ ಅಂತ. ನನಗೂ ಎಕ್ಸೈಟ್ಮೆಂಟಲ್ಲಿ ಅದೀನಿ. ಸೊ ಫಸ್ಟ್ ಬರಬೇಕು ಅಂತ ನಾನು ಅಂದ್ಕೊಂಡೀನಿ. ಬಟ್ ಫಸ್ಟ್ ಸೆಕೆಂಡು ಯಾಕಂದ್ರೆ ನಮಗಿಂತ ಚೆನ್ನಾಗಿ ಹಾಕೋರು ಭಾಳ ಜನ ಅದಾರ. ನೋಡೋಣ ಮತ್ತು ಹೆಂಗೆ ಆಕೈತಿ ಹೆಂಗಿಲ್ಲ. ಯಾಕಂತಂದ್ರೆ ನಿರ್ಣಾಯಕರ ಅವ್ರ ಮೇಲೆ ಡಿಪೆಂಡ್ ಇರ್ತೈತಲ್ಲ. ಸೊ ನೋಡೋಣ. ಅಲ್ಲ ಮೂರುವರೆಗೆ ಮುಗಿಯುತ್ತೆ, ಆದ್ರೆ ಈ ಲೇಟಾಗಿ ಬಂದಲ್ಲ ಅವೇ ನಂಗೆ ಮಾಡ್ತಿಲ್ಲ. CRP ತಗೊಂಡ್ ವರ್ಷ ಗಜಿ ಬಿಜಿ ಅಂತಾರ ಅದಕ್ಕೆ. ನೀವು ಹಾಕ್ಬಿಡ್ರಿ, ಯಾಕಂದ್ರೆ ಎದಕ್ಕೆ ಇಟ್ರಿ ನೀವು ಹೇಳಗಿದ್ರೆ ನೀವೇ ಹಾಕ್ಬಿಡಪ್ಪ. ನಾನು ಕಲ್ತಂದ ಹಾಕೊಂಬರ ಅಲ್ಲ, ನಾನು ಕಲ್ತಂದ ಹಾಕೊಂಬರ ಸಾಕು. ನಿನಗೆ 200, ನಿನ್ನ 300, ನನಗೆ 200, 2 ಐವರ್ಸ್ ಬಂದ್ರೆ ಸಾಕು. ನಾನು ಅರ್ಧ ತಾಸು ಲೇಟಾಗಿ ಹೋಗ್ಬಿಟ್ಟಿನಿ. ಅರ್ಧ ತಾಸು ಅನ್ನೋಕ್ಕಿಂತ ಒಂದು 10-15 ನಿಮಿಷ ಅಂತೂ ಲೇಟಾಗಿ ಹೋಗೀನಿ. ಸೊ ನನ್ನ ಭಯದಿಂದ ಏನಪ್ಪ ಲೇಟ್ ಆಗಿಬಿಟ್ಟಿತ್ತಲ್ಲ ಹೆಂಗೆ ಮಾಡೋದು ಅಂತೇಳಿ ಭಾಳ ಅವಸರದಿಂದ ಹಾಕಕ್ಕೆ ಟ್ರೈ ಮಾಡಕತ್ತಿದ್ದೆ. ಸೊ ಅಲ್ಲಿಯವ್ರು ಇಲ್ಲಪ್ಪಿ ನೀ ಆರಾಮಾಗಿ ಹಾಕು, ನಿನ್ಗೆ ಇನ್ನೊಂದು 15 ನಿಮಿಷ 20 ನಿಮಿಷ ಟೈಮ್ ಐತಿ, ನೀ ಏನು ಇದು ಮಾಡೋಕ್ಕೆ ಹೋಗ್ಬೇಡ, ಏನು ಹಾಕಬೇಡ, ನಿಧಾನಕ್ಕಿಲ್ಲೆಲ್ಲ ಹಾಕು ಅಂತೇಳಿ ಭಾಳ ಸಪೋರ್ಟ್ ಮಾಡಿದರು. ಆ್ಯಂಡ್ ಗಟ್ಟಿನೂರಲ್ಲಿರುವಂಥ ಎಲ್ಲ ಜನಕ್ಕೂ ನಾನು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂತಂದ್ರೆ ಗುರುತು ಪರಿಚಯ ಇಲ್ಲದೇ ಅಷ್ಟೊಂದು ನನಗೆ ಸಪೋರ್ಟ್ ಮಾಡಿದರು. ಯಾಕಂತಂದ್ರೆ ನಿಜ ಭಾಳ ಸಪೋರ್ಟ್ ಮಾಡಿದರು. ಅವ್ರಿಗೆ ನಿಜ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಗಟ್ಟಿನೂರು ಇರುವಂಥ ಗ್ರಾಮದವ್ರಿಗೆ. ಇಲ್ಲಿ ರಂಗೋಲಿದು ಏನಪ್ಪ ಅಂತಂದ್ರೆ ಫಸ್ಟ್ ಪ್ರೈಝ 3000 ಐತಿ, ಸೆಕೆಂಡ್ ಪ್ರೈಝ 2000 ಐತಿ, ತರ್ಡ್ ಪ್ರೈಝ 1500 ಐತಿ, ಆ್ಯಂಡ್ ಫೋರ್ತ್ ಒನ್ನ 1000 ರುಪೀಸ್ ಐತಿ. ಸೊ 4 ಪ್ರೈಝ್ ಇಟ್ಟಾರ. ಸೊ ಹೆಂಗೆ ಏನು ಅಂತ ನೋಡುಮ್ರಂತ. ಯಾಕಂತಂದ್ರೆ ಈಗ ಎಲ್ಲ ಸರ್ನು ಬರ್ತಾರತ್ತ. ನೋಡು, ನನಗೆ ಆ್ಯಕ್ಚುಲಿ ಟೈಮ್ ಇರಲಿಲ್ಲ, ಆದ್ರೂ ಅಷ್ಟರೊಳಗನ ಹಾಕೀನಿ. ಬಟ್ ನನಗೇನು ಅಷ್ಟೊಂದು ಟೈಮ್ ಇಲ್ಲ, ಹೆಂಗೆ ಹಾಕಲಿ ಏನು ಅಂತ ನನಗೆ ಲಾಸ್ಟಿಗೆ ಅನ್ನಿಸ್ಲಿಲ್ಲ. ಯಾಕಂತಂದ್ರೆ ಫ್ರೀಯಾಗಿನ ಹಾಕೀನಿ. ಬಟ್ ನನಗೆ ಇದೇ ಫಸ್ಟ್ ಟೈಮಲ್ಲ ಚುಕ್ಕಿ ರಂಗೋಲಿ ಹಾಕಕತ್ತೀನಿ ಅಂತೇಳಿ. ಬಟ್ ನಾ ಯಾವಾಗಲೂ ಫ್ರೀ ಹ್ಯಾಂಡ ಹಾಕೀನಿ ಅಂತ ನೋಡ್ಯಾರ, ಆಲ್ಮೋಸ್ಟ್ ನಮ್ಮೂರು ಜನ ನೋಡ್ಯಾರ. ಬಟ್ ನನಗೆ ಏನಪ್ಪ ಅಂತಂದ್ರೆ ಇದೇ ಫಸ್ಟ್ ಅಲ್ಲಪ್ಪ ಚುಕ್ಕಿ ರಂಗೋಲಿ ಅನ್ನೋದೊಂದು ಇತ್ತು. ಸೊ ಟ್ರೈ ಮಾಡಿ ಹಾಕಕತ್ತೀನಿ, ನೋಡ್ರಿ. ಸೊ ಫೈನಲಿ ನೀವು ನೋಡ್ತಿರ್ಬೋದು ಅಲ್ಲಿ ಫಸ್ಟ್ ಅಂತ ಬರೆದಿದ್ದಾರೆ. ಸೊ ಅಲ್ಲಿ ನಿರ್ಣಾಯಕರ ನಿರ್ಣಯವೇ ಅಂತಿಮ ನಿರ್ಣಯ ಆಗಿರ್ತೈತಿ. ಸೊ ನಾವು ಊಟಕ್ಕೆ ಹೋಗಿದ್ವಿ. ಸೊ ಹಾಗಾಗಿ ಅವರೇ ಕೂಡ ಬಂದು ಅಲ್ಲಿರುವಂಥ ಸರ್ಕಾರಿ ಶಾಲೆದವರು ಮಾಸ್ತರ್ಗಳೆಲ್ಲ ಬಂದು ಫಸ್ಟ್ ಸೆಕೆಂಡ್ ಥರ್ಡ್ ಪ್ರೈಸ್ ಹಿಂಗೆ ಕೊಟ್ಟಾರ. ಬಟ್ ನೀವು ನೋಡ್ತಿರ್ಬೋದು ಫಸ್ಟ್ ನಂದು ಹಾಕಿದ್ರು. ಆ್ಯಂಡ್ ನೆಕ್ಸ್ಟ್ ಸೆಕೆಂಡ್ ಥರ್ಡ್ ನಿಮ್ಗೆ ತೋರಿಸ್ತಾನಂತ ಒಂದೊಂದಾಗಿ ಕ್ಲಿಯರಾಗಿ.
ಆ್ಯಂಡ್ ಫಸ್ಟ್ ನೀವು ನೋಡಿದ್ರಲ್ಲ ಫಸ್ಟ್ ನಂದೇ ಬಂದೈತಿ. ಭಾಳ ಅಂದ್ರೆ ಭಾಳ ಖುಷಿ ಆಯಿತು. ಯಾಕಂತಂದ್ರೆ ನವ್ಯ ವೀರೇಶ್ ಗುಣ್ಸಾಗರ್ ಅಂತಂದ್ರೆ ಭಾಳ ಖುಷಿ ಅನ್ನಿಸ್ತು. ಸೊ ನೀವು ಇದನ್ನು ನೋಡ್ತಿರ್ಬೋದು, 4th ಅಂತ ಬರ್ದಾರ ನೋಡಿ, ಇದು 4th ಬಂದೈತಿ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ನೋಡ್ತಿರ್ಬೋದು ನೀವು ಸೆಕೆಂಡ್ ಪ್ರೈಸ್ ಇದು ಬಂದೈತಿ. ಬಟ್ ಇದು ಇವ್ರದ್ದು ಹುನಗುಂದವರು. ಸೊ ಇದು ಸೆಕೆಂಡ್ ಬಂದೈತಿ. ಆ್ಯಂಡ್ ನೆಕ್ಸ್ಟ್ ಗಟ್ಟಿನೂರು ಅವ್ರದ್ದೇ ಬಂದೈತಿ. ಅದು ನನ್ನ ಫ್ರೆಂಡ್ ಗೀತಾ ಅನ್ನುವಂಥವ್ರದ್ದೇ. ಇಲ್ಲಿ ನೋಡ್ತಿರ್ಬೋದು ಥರ್ಡ್. ಆಕಿ ಕೂಡ ಕಲರ್ ಗ್ರೇಡಿಂಗ್ ಮಸ್ತ್ ಮಾಡ್ಯಾಳ. ಸೊ ನನಗೆ ಅಂಥವೆಲ್ಲ ಹಾಕಕ್ಕೆ ಬರೋದಿಲ್ಲ. ಸೊ ನೋಡಮ್ಮ ನೆಕ್ಸ್ಟ್ ಟೈಮ್ ಎಲ್ಲರ ಇತ್ತಂದ್ರೆ ಮತ್ತೆ ಹಂಗೂ ಹಾಕುಮಂತ. ಸೊ ನೋಡ್ತಿರ್ಬೋದು ಇಷ್ಟು ರಂಗೋಲಿ ಒಳಗೆ ಇಷ್ಟು ಫಸ್ಟ್ ಬಂದೈತಿ. ಬಾಯ್ ಬಾಯ್. ಆ್ಯಂಡ್ ಈ ವಿಡಿಯೋ